ಚಿಂತಾಮಣಿಯಲ್ಲಿ ವಿವಾದಿತ ಅಂಬೇಡ್ಕರ್ ಪುತ್ಥಳಿಯನ್ನ ತೆರವು ಮಾಡಲಾಗಿದೆ. ಇಂದು ಬೆಳಗ್ಗಿನ ಜಾವ ಏಕಾಏಕಿ ಅಂಬೇಡ್ಕರ್ ಪ್ರತಿಮೆ ಸ್ಥಳಾಂತರಗೊಂಡಿರುವಂತದ್ದು ಕೋರ್ಟ್ ಆದೇಶದಂತೆ ತೆರವುಗೊಳಿಸಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗಿದೆ. ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ಇತ್ತು. ವಿವಾದಿತ ಅಂಬೇಡ್ಕರ್ ಪುತ್ಥಳಿಯನ್ನ ತೆರವು ಮಾಡಿರುವಂತದ್ದು ಇಂದು ಬೆಳಗ್ಗಿನ ಜಾವ ಏಕಾಏಕಿಯಾಗಿ ತೆರವು ಮಾಡಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಅಂಬೇಡ್ಕರ್ ಪುತ್ಥಳಿಯನ್ನ ತೆರವು ಮಾಡಿರುವಂತದ್ದು ತಾಲೂಕು ಆಡಳಿತ ಅಂಬೇಡ್ಕರ್ ಪುತ್ಥಳಿಯನ್ನ ತೆರವುಗೊಳಿಸಿದೆ. ಪ್ರಮುಖವಾಗಿ ಗಮನಿಸಬಹುದು ನೀವಿಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ತೆರವುಗೊಳಿಸುವುದಕ್ಕೆ ತಾಲೂಕು ಆಡಳಿತ ಮುಂದಾಗಿದೆ. ಕಳೆದ 8 ತಿಂಗಳ ಹಿಂದೆ ನೂತನ ಅಂಬೇಡ್ಕರ್ ಪುತ್ಥಳಿಯನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಅಂಬೇಡ್ಕರ್ ಪುತ್ಥಳಿ ಅನಾವರಣಕ್ಕೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಿರ್ಬಂಧಿಸಿದ್ರು ಅನ್ನುವಂತ ಆರೋಪ ಕೇಳಿ ಬಂದಿದೆ. ನಿರ್ಬಂಧಿಸಿ ಅಂಬೇಡ್ಕರ್ ಪುತ್ಥಳಿಗೆ ಕೊಳಕು ಬಟ್ಟೆ ಸುತ್ತಲಾಗಿತ್ತು. ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಮಾಡಿದ್ದಾರೆ ಅಂತ ದಲಿತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದರಿಂದ ರೊಚ್ಚಿಗೆದ್ದಂತ ದಲಿತ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ನಡೆಸಿದ್ವು. ಅಂಬೇಡ್ಕರ್ ಪ್ರತಿಮೆ ಅನಾವರಣಗೊಳಿಸಬೇಕು ಅಂತ ಪಟ್ಟನ್ನ ಹಿಡಿದಿದ್ರು. ಅಂದಿನಿಂದ ವಿವಾದಿತ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿತ್ತು. ಆದರೆ ಇಂದು ಬೆಳಗಿನ ಜಾವ ಏಕಾಏಕಿ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಳಾಂತರ ಮಾಡಲಾಗಿದೆ. ಕೋರ್ಟ್ ಆದೇಶದಂತೆ ತೆರವುಗೊಳಿಸಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಅಂಬೇಡ್ಕರ್ ಪುತ್ಥಳಿ ತೆರವಿಗೆ ಚಿಂತಾಮಣಿಯಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಶಾಲೆಯ ಆವರಣದಲ್ಲಿ ನಿರ್ಮಿಸಿದಂತ ಅಂಬೇಡ್ಕರ್ ಪುತ್ಥಳಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ಒಂದು ಘಟನೆ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಶ್ರೀನಿವಾಸ್ ಅವರು. ಶ್ರೀನಿವಾಸ್, ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಅಸಮಾನತೆ, ಅದರ ಜೊತೆಗೆ ಸಾಮಾಜಿಕ ಸಮಾನತೆ, ಅಸ್ಪೃಶ್ಯತೆಯ ನಿವಾರಣೆಗೆ ಹೋರಾಡಿದಂತಹ ಅಂಬೇಡ್ಕರ್ ಅವರ ಪುತ್ಥಳಿಯ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇದೆ? ಹೌದು ರೂಪ, ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಏನು ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ಗೆ ಒಂದಷ್ಟು ಅಪಮಾನ ಮಾಡಿರುವಂತ ಒಂದು ಘಟನೆಗಳು ಕಂಡು ಬಂದಿರುವಂತದ್ದು. ಸತತವಾಗಿ ಏನು ಈ 9 ತಿಂಗಳ ನಂತರವೂ ಸ್ವಲ್ಪ ಏನು ಈ ಒಂದು ಅಂಬೇಡ್ಕರ್ ವಿವಾದಕ್ಕೆ ಒಂದು ಬ್ರೇಕ್ ಅನ್ನು ಹಾಕಿರುವಂತದ್ದು. ಯಾಕಂದ್ರೆ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಒಂದು ಏನು ಅಂಬೇಡ್ಕರ್ ಪುತ್ಥಳಿಗೆ ಒಂದು ರಾತ್ರೋರಾತ್ರಿಯನ್ನು ಅನಾವರಣ ಮಾಡ್ತಾರೆ. ಅನಾವರಣ ಮಾಡೋ ನಿಟ್ಟಿನಲ್ಲಿ ಏನು ಈ ಸ್ಥಳೀಯ ಒಂದು ಸತತವಾಗಿ ಒಂದು 9 ತಿಂಗಳು ಆದ ನಂತರವೂ ಸಹ ಒಂದು ಈ ಅಂಬೇಡ್ಕರ್ ವಿವಾದಕ್ಕೆ ಒಂದು ತೆರೆಯನ್ನು ಹಿಡಿದಿರುವಂತದ್ದು. ಏನು ಅಂಬೇಡ್ಕರ್ ವಿವಾದ ಪುತ್ಥಳಿ ಅನಾವರಣಕ್ಕೆ ಡಾಕ್ಟರ್ ಎಂಸಿ ಸುಧಾಕರ್ ಏನು ನಿರ್ಬಂಧ ವಿಧಿಸಲಾಗಿದೆ ಎಂದೆಲ್ಲ ಕೆಲವೊಂದು ಆರೋಪಗಳು ಕೇಳಿ ಬಂದಿರುವಂತದ್ದು. ಇನ್ನು ಅಂಬೇಡ್ಕರ್ ಪುತ್ಥಳಿಗೆ ರಾತ್ರೋರಾತ್ರಿ ಇಟ್ಟುವ ಕಾರಣಕ್ಕೆ ಏನು ಸಚಿವರಾದಂತಹ ಕೆಲವು ಪ್ರಭಾವಿ ಮುಖಂಡರು ಸಹ ಇಲ್ಲಿ ಅಂಬೇಡ್ಕರ್ ಇಡಬಾರದು, ಯಾಕಂದ್ರೆ ಅಂಬೇಡ್ಕರ್ ಇದ್ರೆ ಕೆಲವೊಂದು ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ಇವತ್ತು ಅಂದ್ರೆ ರಾತ್ರಿ ಒಂದು ಅಂಬೇಡ್ಕರ್ ವಿಗ್ರಹ ಸಮೇತ ಪುತ್ಥಳಿನ ಒಂದ್ ಸ್ವಲ್ಪ ಅನಾವರಣ ಮಾಡಿ ಒಂದ್ ಸ್ವಲ್ಪ ಅಂಬೇಡ್ಕರ್ ಪುತ್ಥಳಿನೇ ಒಂದ್ ಸ್ವಲ್ಪ ಇದು ಮಾಡಿರುವಂತದ್ದು. ಇದರಿಂದ ರೊಚ್ಚಿಗೆದ್ದ ದಲಿತ ಮುಖಂಡರು ಸಹ ಇಂದು ಏನು ಚಿಂತಾಮಣಿ ನಗರದಲ್ಲಿ ಒಂದಷ್ಟು ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಒಂದಷ್ಟು ಹಮ್ಮಿಕೊಳ್ಳಲಾಗುವುದು ಅಂತ ಹೇಳ್ಬೋದು. ಯಾಕಂದ್ರೆ ಸಂವಿಧಾನ ಶಕ್ತಿ ಅಂಬೇಡ್ಕರ್ ಅಂತ ಹೇಳ್ಬೋದು. ಯಾಕಂದ್ರೆ ದಲಿತರಿಗೆ ಒಂದಷ್ಟು ಸದವಕಾಶ ಪಡಬೇಕಂದ್ರೆ ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಹಳಷ್ಟು ಪ್ರಾಮುಖ್ಯತೆ ಅಂತ ಹೇಳ್ಬೋದು. ಈಗ ಆ ಒಂದು ನಿಟ್ಟಿನಲ್ಲಿ ಸಹ ಇವತ್ತು ಏನು ಚಿಂತಾಮಣಿ ಪ್ರತಿಯೊಂದು ವಾರ್ಡಿನಲ್ಲೂ ಸಹ ಜನರ ಸ್ವಯಂ ಪ್ರೇರಿತವಾಗಿ ಅಂಬೇಡ್ಕರ್ಗೋಸ್ಕರ ಒಂದು ಕೆಲವೊಂದು ರಾಜಕೀಯ ಮುಖಂಡರ ಪ್ರೇರೇಪಣೆಯಿಂದ ಪ್ರತಿಭಟನೆ ಮಾಡಲಾಗುವುದು. ಯಾಕಂದ್ರೆ ಈಗ ಏಕಾಏಕಿ ಏನು ಈ ಅಂಬೇಡ್ಕರ್ ಪ್ರತಿಮೆಗೆ ಒಂದಷ್ಟು ಈ ಕೆಲವು ರಾಜಕೀಯ ಮುಖಂಡರು ಅಪಮಾನ ಮಾಡುವ ಹಿನ್ನೆಲೆ ಮತ್ತೆ ಅಂಬೇಡ್ಕರ್ಗೆ ಕೊಳಕು ಸಟ್ಟೆ ಬಟ್ಟುವ ಇವೆಲ್ಲವೂ ಒಂದು ವಿಷಯವನ್ನು ಖಂಡಿಸಿ ಇವತ್ತು ಕೆಲವರ ರಾಜಕೀಯ ಮುಖಂಡರ ವಿರುದ್ಧ ಇವತ್ತು ಚಿಂತಾಮಣಿಯಲ್ಲಿ ಪ್ರತಿಭಟನೆ ಮಾಡುವುದಾಗಿ ದಲಿತ ಮುಖಂಡರು ಕೆಲವೊಂದು ಕರೆ ಕೊಟ್ಟಿರುವಂತದ್ದು ರೂಪ. ಅದರ ಪ್ರಮುಖವಾಗಿ ಏನು ಅಂಬೇಡ್ಕರ್ ಅಂದ್ರೆ ಎಲ್ಲಾ ಜನಾಂಗದವರಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸ್ವಲ್ಪ ಪ್ರತಿಷ್ಠಿತವಾಗಿರ್ತಾರೆ. ಆದ್ರೆ ಇಲ್ಲಿ ಚಿಂತಾಮಣಿಯಲ್ಲಿ ಮಾತ್ರ ಕೆಲವರಿಗೆ ಅದನ್ನ ಅಂಬೇಡ್ಕರ್ ವಿಗ್ರಹವನ್ನು ನೋಡದೆ ಸಹಿಸಲಾರದೆ ಈ ಅಂಬೇಡ್ಕರ್ ವಿಗ್ರಹವನ್ನು ರಾತ್ರೋರಾತ್ರಿ ಅಲ್ಲಿಂದ ಇದ್ ಮಾಡಿ ಬೇರೆ ಕಡೆ ವರ್ಗಾವಣೆ ಮಾಡಿರುವಂತದ್ದು. ಅದೇ ಪ್ರತಿಯೊಂದು ಈಗ ದಲಿತ ಮುಖಂಡರಲ್ಲಿ ಕೆಲವೊಂದು ಆಕ್ರೋಶವನ್ನು ಉಂಟು ಮಾಡಿರುವುದು. ಆದ್ರೆ ಇದರಿಂದ ಕೆಲವೊಂದು ರಾಜಕೀಯ ಸಚಿವರ ವಿರುದ್ಧ ಇವತ್ತು
ಪ್ರತಿಭಟನೆಯನ್ನು ದಲಿತ ಮುಖಂಡರು ಹಮ್ಮಿಕೊಂಡಿರುವಂತದ್ದು ರೂಪ. ಓಕೆ, ಪ್ರಮುಖವಾಗಿ ಈಗಾಗಲೇ ಶ್ರೀನಿವಾಸ್, ಒಂದು ಕಡೆ ಕೆಲವೊಂದಿಷ್ಟು ಭಾಗದಲ್ಲಿ ಇದೇ ರೀತಿಯಾದಂತಹ ಘಟನೆ ನಡೀತಾ ಇರುತ್ತೆ. ಆದ್ರೆ ಅಂಬೇಡ್ಕರ್ ಪುತ್ಥಳಿಯ ವಿಚಾರವಾಗಿ ಅಂಬೇಡ್ಕರ್ ಅವರ ವಿಚಾರ ಬಂತು ಅಂದ್ರೆ ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಸದ್ಯಕ್ಕೆ ಈಗ ಪೊಲೀಸ್ ಬಿಗಿ ಬಂದೋಬಸ್ತ್ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ 8 ತಿಂಗಳಿಂದಲೂ ಕೂಡ ಏನು ಕೋರ್ಟ್ ನಲ್ಲಿ ವಿಚಾರ ಪ್ರಸ್ತಾಪ ಮಾಡಲಾಗಿತ್ತ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಮಯ ತೆಗೆದುಕೊಳ್ಳಲಾಗಿತ್ತು. ಅದ್ರ ಜೊತೆಗೆ ಸೊ ಈಗ ಕೋರ್ಟ್ ಆದೇಶದ ಮುಖಾಂತರವಾಗಿ ತೆರವು ಅಂತ ಹೇಳಲಾಗ್ತಾ ಇದೆ. ಈ ತರದ ವಿಚಾರಗಳಿಗೆ ಕಡಿಮೆ, ಬಟ್ ಕೋರ್ಟ್ ಆದೇಶ ಇರುವಂತದ್ದು ನಿಜಾನ? ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗಿದೆಯಾ ಅಂತ? ಹೌದು ರೂಪ, ಏನು ಚಿಂತಾಮಣಿ ನಗರದ ಸರ್ಕಾರಿ ಬಾಲಕಿ ಶಾಲೆಯಲ್ಲಿ ಕಳೆದ 8 ವರ್ಷಗಳ ಹಿಂದೆ ಒಂದು ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡ್ತಾರೆ. ಯಾವಾಗ ಪುತ್ಥಳಿ ಅನಾವರಣ ಮಾಡಿದರೋ ಅವಾಗ್ಲಿಂದನೂ ಸಹ ಈ ಒಂದು ಸಮಸ್ಯೆಗಳು ಎದುರಾಗುವಂತದ್ದು. ಯಾಕಂದ್ರೆ ಚಿಂತಾಮಣಿಯಲ್ಲಿ ಎಂ ಸಿ ಸುಧಾಕರ್ ಅವರು ಸಚಿವರಾಗಿದ್ದಾರೆ, ಮತ್ತೆ ಅವರು ಶಾಲಿನ ಶಾಸಕರು ಆಗಿದ್ದಾರೆ. ಆದ್ರೆ ಅವರಿಗೆ ಯಾವ ತರ ಒಂದು ರಾಜಕೀಯ ಪಿತ್ತೂರಿ ಹೋಯ್ತು ಏನೋ ಗೊತ್ತಿಲ್ಲ. ಆದ್ರೆ ಇಲ್ಲಿನ ಅಂಬೇಡ್ಕರ್ ವಿವಾದಕ್ಕೆ ಬಹಳಷ್ಟು ಅಲ್ಲಿಂದಲೇ ಸಹ ಒಂದಷ್ಟು ಪ್ರತಿಕ್ರಿಯೆ ಉಂಟಾಗಿರುವಂತದ್ದು. ಯಾಕಂದ್ರೆ ಅಲ್ಲಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದ್ ಸ್ವಲ್ಪ ಕೊಳಕು ಬಟ್ಟೆ ಸುತ್ತುವುದಾಗಲಿ, ಅದರಿಂದ ಸಹ ಬಹಳಷ್ಟು ದಲಿತ ಮುಖಂಡರು ಏನು ಪ್ರೊಟೆಸ್ಟ್ ನಂಬ್ಕೊಂಡಾಗಿತ್ತು. ಆದ್ರೆ ಇವತ್ತು ಏನು ವಿಶೇಷವಾಗಿ ಇದು ದಲಿತರು ಬಹಳಷ್ಟು ಪ್ರೊಟೆಸ್ಟ್ ಮಾಡುವ ಒಂದು ವಿಚಾರಕ್ಕೆ ಇದನ್ನ ಕೋರ್ಟಿಗೆ ಹೋಗುತ್ತೆ ಅಂತೇಳಿ ಕೋರ್ಟಿಗೆ ಹೋಗಿತ್ತು. ಆದ್ರೆ ಕೋರ್ಟ್ ಇಂದ ಏನು ಈ ಕೆಲವರು ರಾಜಕೀಯ ಮುಖಂಡರ ಪರವಾಗಿ ಒಂದು ಕೋರ್ಟಿಗೆ, ಅಂದ್ರೆ ಅಲ್ಲಿಯೂ ಅಂಬೇಡ್ಕರ್ ವಿಗ್ರಹ ಇರಬಾರದು ಎಂಬುವ ಒಂದು ಕಾರಣದಿಂದ ಕೆಲವೊಂದು ಪಿತೂರಿ ಮಾಡಿ ಒಬ್ಬ ರಾಜಕೀಯ ವ್ಯಕ್ತಿಗಳು ಈ ಒಂದು ಅಟ್ಟಹಾಸವನ್ನು ಮೆರೆದಿರುವಂತದ್ದು. ಅಂದ್ರೆ ನಿನ್ನೆ ಸಂಜೆ ಈ ಒಂದು ಅಂಬೇಡ್ಕರ್ ವಿಗ್ರಹವನ್ನು ಅಲ್ಲಿಂದ ಒಂದು ತೆರವುಗೊಳಿಸಿ ಬೇರೆ ಕಡೆಗೆ ವಿಗ್ರಹ ಸಮೇತ ಒಂದು ಕರೆಕೊಂಡು ಹೋಗಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಏನು ಕೋರ್ಟಿಸ್ ಇಂದಾನೇ ಒಂದು ಜಾರಿಯಾಗಿದೆ. ಆ ಜಾರಿಯಿಂದ ಕೆಲವರು ಇದರೆಲ್ಲ ರಾಜಕೀಯ ಒಂದು ಕೈವಾಡಿ ಇದೆ ಅಂತೇಳಿ ಒಂದು ದಲಿತ ಮುಖಂಡರು ಒಂದ್ ಸ್ವಲ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಪ್ರಮುಖವಾಗಿ ಇಲ್ಲಿ ಕೋರ್ಟ್ ಇಂದನೇ ಒಂದು ಜಾರಿಯಾಗುವ ಹಿನ್ನೆಲೆಯಲ್ಲಿ ಇದನ್ನ ಕಾಣದ ಕೈಗಳು ಬಹಳಷ್ಟು ಇದೆ ಅಂತೇಳಿ ಒಂದು ದಲಿತರಿಗೆ ಒಂದಷ್ಟು ಅಸಮಾಧಾನ ಉಂಟಾಗಿರುವಂತದ್ದು ರೂಪ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶ್ರೀನಿವಾಸ್.